ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕರ್ನಾಟಕದ 11 ವರ್ಷಗಳ ತಪಸ್ಸು ನೀರಲ್ಲಿ ಹೋಮ ಆಗೋದು ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಕರ್ನಾಟಕ ತಂಡದ ರಣಜಿ ಕನಸು ಭಗ್ನವಾಗಿದೆ. ಇದರ ಮಧ್ಯೆ ಜಮ್ಮು ಮತ್ತು ಕಾಶ್ಮೀರ ತಂಡದ ಆಟಗಾರರು ಸಮಯ ಸಿಕ್ಕಾಗಲೆಲ್ಲ ಕನ್ನಡಿಗರನ್ನ ಸ್ಲೆಡ್ಜ್ ಮಾಡ್ತಿದ್ದಾರೆ. ಕರ್ನಾಟಕದ ವೇಗಿ ವೈಶಾಖ್ ವಿಜಯ್ ಕುಮಾರ್ ಹಾಗೆ ಜೆಕೆ ಬ್ಯಾಟರ್ ಖಮ್ರಾನ್ ಇಕ್ಬಾಲ್ ನಡುವೆ ಮಾತಿನ ಚಕಮಕಿ ಆಗಿದೆ. ವೈಶಾಖ್ ವಿಜಯ್ ಕುಮಾರ್ಗೆ ಖಮ್ರಾನ್, ನೀನು ಒಳ್ಳೆ ಸ್ಪಿನ್ನರ್ ತರ ಬೌಲ್ ಮಾಡ್ತಿದ್ದೀಯಾ, ಅಷ್ಟೊಂದು ನಿಧಾನವಾಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಇದರಿಂದ ಸಿಟ್ಟಾದ ವೈಶಾಖ್ ವೇಗದಲ್ಲಿ ಚೆಂಡನ್ನು ಎಸಿತಾರೆ. ಸೊ ಅದೇ ಬಾಲಲ್ಲಿ ಇಕ್ಬಾಲ್ 6 ಹೊಡಿತಾರೆ. ಇದಾದ ಬಳಿಕ ಇಬ್ಬರ ನಡುವೆ ಮತ್ತೆ ವಾಗ್ವಾದ ನಡೆದಿದೆ. 2025-26ರ ರಣಜಿ ಟ್ರೋಫಿಯ ಫೈನಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಬೌಲರ್ ಫುಲ್ ಮಿಂಚಿದ್ದಾರೆ. ಬೌಲರ್ ಅಕೀಬ್ ನಬಿ ಫೈನಲ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳನ್ನು ಪಡೆದಿದ್ರು. ಸೊ ಇದಲ್ಲದೆ ಈ ರಣಜಿ ಆವೃತ್ತಿಯಲ್ಲಿ ಆಕಿಬ್ ನಬಿ ಆಡಿರುವಂತಹ 10 ಪಂದ್ಯಗಳಲ್ಲಿ 60 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ರಣಜಿ ಟ್ರೋಫಿ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡೋಕೆ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಜೆಕೆ ತಂಡ ಚೊಚ್ಚಲ ಬಾರಿಗೆ ರಣಜಿ ಪ್ರಶಸ್ತಿಯನ್ನ ಗೆಲ್ಲೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಓಮರ್ ಅಬ್ದುಲ್ ಫ್ಲೈಟ್ ಹತ್ತಿ ಹುಬ್ಬಳ್ಳಿಗೆ ಬಂದಿದ್ದಾರೆ. ಕೊನೆಯ ದಿನದ ಆಟವನ್ನು ವೀಕ್ಷಿಸಿ ತಂಡಕ್ಕೆ ಸಿಎಂ ಚಿಯರ್ ಅಪ್ ಮಾಡಲಿದ್ದಾರೆ. ನಮ್ಮ ತಂಡ ಮೊದಲ ಬಾರಿಗೆ ರಣಜಿ ಗೆಲ್ಲುವ ಹೊಸ್ತಿನಲ್ಲಿದೆ, ಹೀಗಾಗಿ ನಮ್ಮ ತಂಡವನ್ನ ಪ್ರೋತ್ಸಾಹಿಸಲು ಹುಬ್ಬಳ್ಳಿಗೆ ಬಂದಿದ್ದೇನೆ ಎಂದಿದ್ದಾರೆ. ನ್ಯೂಜಿಲೆಂಡ್ ಪಡೆ ನಿರ್ಣಾಯಕ ಪಂದ್ಯದಲ್ಲೇ ಕೈಕಟ್ಟಿದೆ. ಜೊತೆಗೆ ಇಂಗ್ಲೆಂಡ್ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಶುಕ್ರವಾರ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಿತು. ನ್ಯೂಜಿಲೆಂಡ್ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಚೂಸ್ ಮಾಡಿಕೊಂಡ್ರು. ಆದರೆ ಆಂಗ್ಲರ ಸ್ಪಿನ್ ದಾಳಿಗೆ ಕಿವೀಸ್ 159 ರನ್ಗಳನ್ನು ಮಾತ್ರ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ 4 ವಿಕೆಟ್ಗಳ ಜಯ ಸಾಧಿಸಿದೆ. ಮಾರ್ಚ್ 1ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿರುವ ಸೂಪರ್ 8 ಸುತ್ತಿನ ಕೊನೆ ಪಂದ್ಯ ಭಾರತದ ಪಾಲಿನ ಫೈನಲ್ ಪಂದ್ಯ ಎಂದೇ ಪರಿಗಣಿಸಲಾಗಿದೆ. ಈ ಪಂದ್ಯದಲ್ಲಿ ಭಾರತ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿದೆ. ಹೀಗಾಗಿ ವಿಂಡೀಸ್ ಮತ್ತು ಇಂಡಿಯಾ ನಡುವೆ ರಣರೋಚಕ ಪೈಪೋಟಿ ನಡೆಯಲಿದೆ. ಟೀಂ ಇಂಡಿಯಾದಲ್ಲಿ ಬ್ಯಾಟರ್ಗಳು ಭರ್ಜರಿಯಾಗಿ ಆಡೋಕೆ ಕೋಚ್ ಗೌತಮ್ ಗಂಭೀರ್ ಅವರ ಸ್ಫೂರ್ತಿದಾಯಕ ಮಾತುಗಳೇ ಕಾರಣ ಅಂತ ತಿಲಕ್ ವರ್ಮಾ ಹೇಳಿದ್ದಾರೆ. ಕಳೆದ ವರ್ಷದಲ್ಲಿ T20 ಕ್ರಿಕೆಟ್ನಲ್ಲಿ ನಮ್ಮ ಪ್ರದರ್ಶನಗಳನ್ನು ನಾವು ನೋಡಿದ್ದೇವೆ. ಈ ವಿಡಿಯೋಗಳನ್ನು ನೋಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿತ್ತು. ಅಷ್ಟೇ ಅಲ್ಲದೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಸ್ಫೂರ್ತಿದಾಯಕ ಮಾತುಗಳು ಬ್ಯಾಟರ್ಗಳ ಮನಸ್ಥಿತಿಯನ್ನು ಬದಲಾಯಿಸೋಕೆ ಸಹಾಯ ಮಾಡಿದೆ ಎಂದಿದ್ದಾರೆ. ಟೀಂ ಇಂಡಿಯಾ ಆಟಗಾರ ರಿಂಕು ಸಿಂಗ್ ಅವರು ತಂದೆ ಖಾನ್ ಚಂದ್ ಸಿಂಗ್ ನಿಧನದ ಶೋಕದಲ್ಲಿದ್ದಾರೆ. ಶುಕ್ರವಾರವೇ ಅಲಿಘಟ್ಟಕ್ಕೆ ತೆರಳಿದ ರಿಂಕು ಸಿಂಗ್ ತಮ್ಮ ತಂದೆಯ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿದ್ರು. ಇದೀಗ ತಂದೆಯ ಅಗಲಿಕೆಯ ನೋವಿನ ನಡುವೆಯೂ ರಿಂಕು ಸಿಂಗ್ ಭಾರತ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ರಿಂಕು ಕೋಲ್ಕತ್ತಾಗೆ ಆಗಮಿಸಿದ್ದು ಈಡನ್ ಗಾರ್ಡನ್ಸ್ನಲ್ಲಿ ಅಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯನ್ನ ಭಾರತ ಮಹಿಳಾ ತಂಡ 2-0 ಅಂತರದಿಂದ ಕಳ್ಕೊಂಡಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡೋ ತಪ್ಪು ನಿರ್ಧಾರ ಹಾಗೆ ಬ್ಯಾಟಿಂಗ್ ವೈಫಲ್ಯವೇ ಭಾರತ ಮಹಿಳಾ ತಂಡದ ಸೋಲಿಗೆ ಕಾರಣವಾಗಿದೆ. ಹೋಬಾರ್ಟ್ನಲ್ಲಿ ನಡೆದ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಮತ್ತೊಮ್ಮೆ ಆಟಗಾರ್ತಿಯರು ಕೈಕೊಟ್ರು. ಕೊನೆಗೂ ಆಸೀಸ್ ಪಡೆಗೆ 251 ರನ್ಗಳ ಗುರಿ ನೀಡಿದ್ರು. ಈ ಗುರಿ ಬೆನ್ನಟ್ಟಿದಂತ ಆಸೀಸ್ ಲೇಡೀಸ್ ಕೇವಲ 36.1 ಓವರ್ಗಳಲ್ಲಿ ಪಂದ್ಯ ಹಾಗೆ ಸರಣಿಯನ್ನ ಗೆದ್ದುಕೊಂಡಿದ್ದಾರೆ. ಈ ಬಾರಿಯ IPL ಲೀಗ್ ಮಾರ್ಚ್ 28ರಿಂದ ಆರಂಭವಾಗಲಿದೆ. ವಿಧಾನಸಭಾ ಚುನಾವಣೆಗಳ ಕಾರಣದಿಂದಾಗಿ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. IPL ಟೂರ್ನಿ ಮಾರ್ಚ್ 26ಕ್ಕೆ ಆರಂಭವಾಗಬೇಕಿತ್ತು. ಇದೀಗ 2 ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಮಾರ್ಚ್ 28ರಿಂದ ಆರಂಭಗೊಂಡು ಮೇ 31ರವರೆಗೆ ನಡೆಯಲಿದೆ. IPL ಆಡಳಿತ ಮಂಡಳಿ ಸಭೆ ನಡೆಸಿ ಅಧಿಕೃತ ವೇಳಾಪಟ್ಟಿ ಹಾಗೆ ಫೈನಲ್ ಪಂದ್ಯ ಎಲ್ಲಿ ನಡೆಯಲಿದೆ ಅನ್ನೋದರ ಬಗ್ಗೆ ತಿಳಿಸಲಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ತಮ್ಮ ಪುತ್ರ ಅರ್ಜುನ್ ತೆಂಡೂಲ್ಕರ್ ಮದುವೆಯ ಸಿದ್ಧತೆಯಲ್ಲಿದ್ದಾರೆ. ಈ ನಡುವೆ ಸಚಿನ್ ಅರ್ಜುನ್ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. ನವ ಜೋಡಿಗಳು ಹಾಗೆ ಆಪ್ತರ ಸಮ್ಮುಖದಲ್ಲಿ ಮಾತನಾಡಿದಂತ ಸಚಿನ್, ನನಗೆ ಅರ್ಜುನ್ ತೆಂಡೂಲ್ಕರ್ ಬಗ್ಗೆ ಹೆಮ್ಮೆ ಇದೆ. ಯಾವಾಗ ಮಗ ಹುಡುಗಿಯನ್ನ ಮನೆಗೆ ಕರ್ಕೊಂಡು ಬಂದು ಪರಿಚಯಿಸ್ತಾನೆ ಆವಾಗ ಮಗ ದೊಡ್ಡವನಾಗಿದ್ದಾನೆ ಅನ್ನೋದು ಅರ್ಥವಾಗುತ್ತೆ. ಅರ್ಜುನ್ ಹಾಗೆ ಸಾನಿಯಾ ಚಂದೋಕ್ ಇಬ್ಬರು ಕೂಡ ಒಬ್ಬರನ್ನೊಬ್ರು ಅತಿಯಾಗಿ ಪ್ರೀತಿಸ್ತಾರೆ ಅನ್ನೋ ಮೂಲಕ ಸಚಿನ್ ಭಾವುಕ ಮಾತುಗಳನ್ನಾಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಆಫ್ ಸುದ್ದಿಗಳು. ನಮಸ್ಕಾರ.